ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ನನ್ನ ಫಸ್ಟ್ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಆಗಿರುತ್ತೆ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಡೈಲಿ ರೊಟೀನ್ ಏನಿರುತ್ತೆ ನೋಡೋಣ. ಮನೆಯಲ್ಲಿ ಸ್ವಲ್ಪ ತರಕಾರಿ ಖಾಲಿಯಾಗಿತ್ತು, ಟೊಮೊಟೊ ಹಣ್ಣು ಆಲೂಗೆಡ್ಡೆ ಬೇಕಿತ್ತು. ನನ್ನ ಮಗ ಹೋಗಿ ತಂದ್ವಿ. ಬಂಟಿನೂ ಕರ್ಕೊಂಡು ಹೋಗ್ತೀನಿ. ಮನೇಲಿ ಅಮ್ಮನ ಕೈಲಿ ಇಟ್ಕೊಳಕ್ಕಾಗಲ್ಲ. ಅವನನ್ನು ಕರ್ಕೊಂಡೋಗಿ ತರಕಾರಿ ತೊಗೊಂಬಂದೆ. ಬಂದು ಆಲೂಗಡ್ಡೆ ಪಲ್ಯ, ದೋಸೆ ಮಾಡಬೇಕಿತ್ತು. ದೋಸೆಗೆಲ್ಲ ನೆನ್ನೆನೇ ರುಬ್ಬಿಟ್ಟಿದ್ದೆ. ಇವಾಗ ಆಲೂಗಡ್ಡೆ ಎಲ್ಲ ಸಿಪ್ಪೆಲ್ಲ ತೆಗೆದು ಬೇಯಿಸಿ ಪಲ್ಯ ಮಾಡೋಣ ಅಂತ ಬಂದು ಸಿಪ್ಪೆಲ್ಲ ಹಿಡ್ದು ಅಮ್ಮನ ಜೊತೆ ಹಂಗೆ ಮಾತಾಡ್ತಾ ನನ್ನ ಕೆಲಸನ ನಾನು ಮಾಡ್ಕೋತೀನಿ. ಅಮ್ಮ ಪಾಪನ ಇಟ್ಕೊಂಡಿರ್ತಾರೆ. ಇಟ್ಕೊಂಡಾಗಲೇ ಎಲ್ಲ ಕೆಲಸ ಬೇಗ ಮಾಡ್ಕೋಬೇಕು. ಇಲ್ಲ ಅವ್ನು ಮಲಗಿದಂಗೆ ಮಾಡ್ಕೋಬೇಕು, ಇಲ್ಲ ಯಾರು ಒಬ್ರು ಇಟ್ಕೊಂಡಂಗೆ ಮಾಡ್ಕೋಬೇಕು. ಯಾರೋ ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಪಾಪನೊಬ್ರು ಇಟ್ಕೋಬೇಕು, ಕೆಲಸ ಒಬ್ಬರು ಮಾಡ್ಕೋಬೇಕು. ಯಾರು ಇಲ್ಲ ಅಂದರೆ ಅಂತೂ ಹಿಂಸೆನೇ ಆಗೋಗುತ್ತೆ. ನಾನು ಟಿಫನ್ ಮಾಡೋ ಅಷ್ಟೊತ್ತಿಗೆ ಲೇಟೇ ಆಗೋಗುತ್ತೆ. 1 o'clock 2 ಗಂಟೆ 3 ಗಂಟೆನೇ ಆಗೋಗಿರುತ್ತೆ. ಹಾಗೆ ಪಲ್ಯ ಮಾಡೋಣ ಅಂತ ಈರುಳ್ಳಿ ಎಲ್ಲ ಹೆಚ್ಕೋತಾ ಇದ್ದೆ. ಈರುಳ್ಳಿ ಹೆಚ್ಕೊಂಡು ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ಅಮ್ಮ ಇದನ್ನು ಮಾತಾಡ್ತಾ ಇದ್ದರು. ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ಹೇಗೆ ಬಂದಿದೆ ಏನು ನನಗೆ ಗೊತ್ತಿಲ್ಲ. ಫಸ್ಟ್ ವಿಡಿಯೋ ಮಾಡಿ ಹಾಕಲೇಬೇಕು ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಮುಂದೆ ಹೋಗ್ತಾ ನಾನು ಅದನ್ನು ಸರಿ ಮಾಡ್ಕೋತೀನಿ. ಇದರಲ್ಲಿ ಏನಾದ್ರು ತಪ್ಪಿದರೆ ಪ್ಲೀಸ್ ಯಾರೂ ತಪ್ಪು ತಿಳ್ಕೊಬೇಡಿ. ಹಿಂಗೆ ಆಮೇಲೆ ಪಲ್ಯಕ್ಕೆ ಒಗ್ಗರಣೆ ಹಾಕೋಕೆ ಅಂತ ನಿಂತ್ಕೊಂಡೆ. ಹಸಿಮೆಣ್ಸಿನ್ಕಾಯಿ ಅಮ್ಮಂಗೆ ಹಾಕೋಂಗಿಲ್ಲ, ಸ್ವಲ್ಪ ಖಾರ ಎಲ್ಲ ತಿನ್ನಲ್ಲ ಅಮ್ಮ. ಅವ್ರಿಗೆ ಫಸ್ಟ್ ಎತ್ಕೋತೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ತೀರಾ, ಈರುಳ್ಳಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಅವ್ರಿಗೆ ಸಪ್ರೇಟ್ ಎತ್ಕೋತೀನಿ. ಪಲ್ಯ ಆಲೂಗೆಡ್ಡೆ ಎಲ್ಲ ಹಾಕ್ಕೊಡ್ತೀನಿ. ಅದೆಲ್ಲೋ ಕ್ಲಿಪ್ಪಿಂಗ್ಸ್ ಹೊಟ್ಟೆ ಹೋಗ್ಬಿಡುತ್ತೆ. ಸಾಲ್ಟ್ ಹಾಕ್ಕೊಂಡು ಆಲೂಗೆಡ್ಡೆ ಹಾಕೋ ಕ್ಲಿಪ್ಪಿಂಗ್ಸೇ ಹೊರ್ಟೋಗಿದೆ. ಚೆನ್ನಾಗಿ ಫ್ರೈ ಮಾಡ್ಕೋತಾ ಹಂಗೆ ಅಮ್ಮ ಏನೇನೋ ಕೇಳ್ತಾ ಇದ್ದರು. ಊರಿಗೆ ಯಾವಾಗ ಹೋಗ್ತೀರಾ, ದೇವಸ್ಥಾನ ಅಂತ ಇಲ್ಲ. ದೇವಸ್ಥಾನಕ್ಕೆಲ್ಲ ಹೋಗೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಆಲೂಗೆಡ್ಡೆ ಹಾಕಿರೋ ಕ್ಲಿಪ್ಪಿಂಗ್ಸೇ ಹೊರ್ಟೋಗಿದೆ. ದೋಸೆ ಹಾಕ್ಕೊಡೋಕ್ಕೆ ಅಮ್ಮಂಗೆ ಟೈಮ್ ಆಯಿತು. ಅವರು ಮೆಡಿಷನ್ ತೊಗೋಬೇಕು. ದೋಸೆ ಹಾಕ್ಕೊಡೋಕ್ಕೆ ಬಂದೆ. ದೋಸೆ ಹಾಕ್ತಾಯಿದ್ದೆ. ಸಾಫ್ಟಾಗಿ ಬರ್ತಿತ್ತು. ಸ್ವಲ್ಪ ರೈಸ್ ಜಾಸ್ತಿ ಹಾಕಿ ರುಬ್ಬಿಟ್ಟಿದ್ದೆ ಅನಿಸುತ್ತೆ. ತುಂಬ ಸಾಫ್ಟಾಗಿ ಬಂದುಬಿಟ್ಟಿತ್ತು ದೋಸೆ. ಎಲ್ಲ ಅರ್ಧೋಗುತ್ತಪ್ಪ, ಹಂಚಿಂದ ಎತ್ತುತ್ತಾ ಒಂದೊಂದು ಸಲ ಎದ್ದೇಳೋದೇ ಇಲ್ಲ ಹಂಚಲ್ಲಿ. ಒಂದೊಂದು ಸಲ ಅಂತೂ ಏನು ಮಾಡೋದೇ ಬೇಡ, ಅಷ್ಟು ಚೆನ್ನಾಗಿ ಬರುತ್ತೆ. ಒಂದೊಂದು ಸಲ ಎಲ್ರಿಗೂ ಹಾಕ್ಕೊಟ್ಟಾಗ ಚೆನ್ನಾಗೇ ಬರುತ್ತೆ. ನಾನು ಹಾಕ್ಕೋಬೇಕು ಅಂದಾಗಲೇ ಅರ್ಧೋಗ್ಬಿಡುತ್ತೆ ದೋಸೆ. ಅದೊಂದು ಬೇಜಾರಾಗುತ್ತೆ ಕಣಪ್ಪ. ಹಾಗೆ ಮಾಡಿಕೊಟ್ಟೆ ಅಮ್ಮಂಗೆಲ್ಲ. ದೋಸೆ ಎಲ್ಲ ಆಯಿತು. ಪಾಪನಮ್ಮ ಆಟ ಆಡಿಸ್ತಾಯಿದ್ರು. ನಾನು ಅಮ್ಮನ ಕರೆದೆ, ಬಂದು ತಿಂಡಿ ತಿನ್ಕೊಳ್ಳಿ, ಆಮೇಲೆ ಮಾಡೋಕ್ಕಾಗುತ್ತೆ ಅಂತ ಅವ್ರಿಗೆ ತಿಂಡಿ ಎಲ್ಲ ಕೊಟ್ಟು ಪಾಪಗೂ ರಾಗಿ ಸರಿ ಕೊಟ್ಟೆ ಮಾಡ್ಕೋತಾ ಇದ್ದೆ. ರಾಗಿ ಸರಿ ಅವನಿಗೆ ಅಮ್ಮ ಕಾಳು, ಎಲ್ಲ ಥರ ಕಾಳು, ರಾಗಿ ಮೊಳಕೆ ಎಲ್ಲ ಕಟ್ಟಿಸಿ, ಎಲ್ಲ ಕಾಳು ಮೊಳಕೆ ಕಟ್ಟಿಸಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಮಾಡ್ತಾಯಿದ್ದೆ. ಅವ್ನು ತಿನ್ನೋದೇ ಇಲ್ಲ. ಏನು ಮಾಡಿಕೊಟ್ರೂ ತಿನ್ನಲ್ಲ, ಯಾವ ಥರ ಮಾಡಿಕೊಟ್ರೂ ತಿನ್ನಲ್ಲ. ಅವ್ನು ತಿನ್ನಿಸೋ ಅಷ್ಟೊತ್ತಿಗೆ ನನಗಂತೂ ಸಾಕಾಗೋಗುತ್ತೆ. ಅದೊಂದು ದೊಡ್ಡ ಟಾಸ್ಕ್ ಅನಿಸುತ್ತಪ್ಪ. ಅವ್ನು ಊಟನೇ ಮಾಡಲ್ಲ. ಎಷ್ಟು ಫೋರ್ಸ್ ಮಾಡಬೇಕು ಅಂದರೆ ಅವ್ನು ಊಟ ಮಾಡೋ ಅಷ್ಟೊತ್ತಿಗೆ, ಇಲ್ಲ ಅಂದರೂ ನಾನು 8 ಗಂಟೆಗೆ ಇಟ್ಕೊಂಡ್ರೆ 9:30 10 ಗಂಟೆ ಗಂಟ ತಿನ್ನಿಸ್ತಾನೇ ಇರ್ತೀನಿ. ತುಂಬಾ ಹಿಂಸೆ ಕೊಟ್ಬಿಡ್ತಾನೆ. ಮೇಲೆಲ್ಲ ಬೇಡ ಅಂತ ಒಳಗಡೆಯಿಂದ ತೆಗಿತಾನೆ. ಏನು ಊಟನೇ ಮಾಡಲ್ಲ. ಅಮ್ಮನ ಹತ್ರ ಇದ್ದ, ಕರ್ಕೊಬಂದೆ. ಆಚೆ ಕಡೆ ಆಟ ಆಡಿಸ್ತಾಯಿದ್ರು. ಆಟ ಆಡಿಸ್ತಾ ಕರ್ಕೊಬಂದವನಿಗೆ ರಾಗಿ ಸರಿ ತಿನ್ನಿಸ್ತಾಯಿದ್ದೆ. ಅವನಂತೂ ಏನೂ ತಿನ್ನಲ್ಲ. ತಿನ್ನಿಸೋ ಅಷ್ಟರಲ್ಲಂತೂ ನನಗೆ ಸಾಕಾಗಿ ಹೋಗುತ್ತೆ. ಆಟ ಆಡ್ತಾನೆ. ಎಲ್ಲ ಅಲ್ಲಲ್ಲೇ ಉಗಿತಾನೆ. ತಿನ್ನಲ್ಲ, ಮಾಡಲ್ಲ.
ನನಗಂತೂ ಸಾಕಾಗೋಗಿ ಬೇಜಾರಾಗ್ಬಿಡುತ್ತೆ. ಯಪ್ಪ ಅನಿಸ್ಬಿಡುತ್ತೆ, ಸುಸ್ತಾಗಿ ಹೋಗುತ್ತೆ ಸಂಜೆ ಅಷ್ಟೊತ್ತಿಗೆ ಅತ್ಲಾಗೆ. ಹಾಗೆ ತಿಂಡಿ ಮಾಡ್ತಾನೆ ಸಾಂಬಾರಿಗೆಲ್ಲ ರೆಡಿ ಮಾಡಿದ್ದೆ. ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಬೇಳೆ ಹೆಸ್ರು ಕಾಳು ನೆನೆ ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ 10 ನಿಮಿಷ ನೆನೆ ಹಾಕಿದ್ದೆ ಅಷ್ಟೇ. ಸೊಪ್ಪೆಲ್ಲ ತೊಳೆದು ಇಟ್ಟಿದ್ದೆ. ಹಾಗೆ ಅಡುಗೆ ಮಾಡೋಣ ಅಂತ ಬಂದೆ. ಅಲ್ಲಿ ಕುಕ್ಕರ್ಗೆ ಬೇಳೆ ಹೆಸ್ರು ಕಾಳು ಹಾಕ್ತಾಯಿದ್ದೆ. ಹಾಕಿ ಸೊಪ್ಪೆಲ್ಲ ಹಾಕಿ ಬೇಯಕ್ಕಿಡೋಣ ಅಂತ ಬಂದೆ. ಬೇಳೆನ ನೆನೆಸಿದ್ರೇನೋ ಗ್ಯಾಸ್ಟ್ರಿಕ್ ಇರಲ್ಲ ಅಂತ ಅಂತಾರೆ, ಒಂದು ಅರ್ಧ ಗಂಟೆ ನೆನೆಸ್ಬೇಕು ಅಂತಾರೆ. ಹಿಂಗೆ ನಾನು ಇನ್ಸ್ಟಾಗ್ರಾಮಲ್ಲೇ ನೋಡಿದ್ದು. ಸೊ ಅದಕ್ಕೆ ಸ್ವಲ್ಪ ನೆನೆಸ್ಬಿಟ್ಟೆ ಹಾಕ್ತೀನಿ. ಇವಾಗ ಸೊಪ್ಪೆಲ್ಲ ಹಾಕಿ ಅದಕ್ಕೆ ಎಷ್ಟು ಹದ ಬೇಕು ನೀರು ಹಾಕಿ ನೀರನ್ನ ನೋಡಿ ಹಾಕಬೇಕು. ಸ್ವಲ್ಪ ನಾನೊಂದು 1.5 ಲೀಟ್ರಷ್ಟು ಹಾಕ್ತೀನಿ. ಕಟ್ಟಿದರೆ ಚೆನ್ನಾಗಿರುತ್ತೆ, ಜಾಸ್ತಿ ಇದ್ದರೆ ಜಾಸ್ತಿ ಬರಲಿ ಕಟ್ಟು ಅಂತ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅರಳುಪ್ಪು ಹಾಕಿ ಟೊಮೊಟೊ ರುಚಿಗೆ ಎಷ್ಟು ಬೇಕು ಟೊಮೊಟೊ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ತೀನಿ. 3 ಟೊಮೊಟೊ ಸಾಕು, ನಾವು ಮನೇಲಿರೋ 3 ಜನ ಇದ್ದೀವಿ. 2 ಟೈಮ್ಗೆ ಆಗುತ್ತೆ. ಸ್ವಲ್ಪ ಹುಳಿ ಇರಲಿ ಅಂತ ಟೊಮೊಟೊ 3 ಹಾಕಿದ್ದೀನಿ. ತಪ್ಪದನ್ನೇ ಹಾಕಿದ್ದೀನಿ. ಹೌದು, ಲಿಡ್ ಕ್ಲೋಸ್ ಮಾಡಿ ಇವಾಗ ಸೊಪ್ಪಿನ ಸಾಂಬಾರಿಗೆ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊಳ್ಳೋಕ್ಕೆ ಅಂತ ಇಟ್ಟಿದ್ದೀನಿ. ಸ್ವಲ್ಪ ಖಾರ ಇರಲಿ ಅಂತ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ. ಹುರಿತಾಯಿದ್ದೆ, ಹುರಿದ್ಬಿಟ್ಟು ಹಾಕ್ತೀವಿ ನಾವು. ಚೆನ್ನಾಗಿ ಹುರಿಬೇಕು. ಹಾಗೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಆಮೇಲೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡಿಕೊಂಡು ನಂತರ ಮಾಡ್ತಾ ಹಂಗೆ ಡ್ರೈ ರೋಸ್ಟ್ ಆದಮೇಲೆ ಚೂರು ಸ್ವಲ್ಪ ಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಮಗ್ಗುತ್ತಲ್ಲ, ಏನಂತೀವಲ್ಲ, ಬಾಡಬೇಕು. ಬಾಡ್ದಂಗೆ ಆದಮೇಲೆ ಅದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಂಡು ಮಾಡ್ಕೋತೀವಿ. ಇನ್ನೇನು ಅದಕ್ಕೆ ಮಾಮೂಲಿ ಏನು ಅಷ್ಟು ನಾವು ಮಸಾಲೆ ಎಲ್ಲ ಹಾಕಲ್ಲ ಜಾಸ್ತಿ. ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು, ಜೀರಿಗೆ, ಮೆಣಸು, ಸಾಂಬಾರು ಸೊಪ್ಪು, ಜೀರಿಗೆ, ಮೆಣಸು ಹಾಕ್ತೀವಿ. ಸ್ವಲ್ಪ ಕಾಯಿ ಹಾಕಿ ಟೊಮೊಟೊ ಹಣ್ಣು ಬೆಂದ ಮೇಲೆ ಟೊಮೊಟೊ ಹಣ್ಣೆಲ್ಲ ಹಾಕಿ ರುಬ್ತೀವಿ. ಆಮೇಲೆ ಸ್ವಲ್ಪ ಸೊಪ್ಪು ಕಾಳನ್ನ ತೊಗೊಂಡು ರುಬ್ತೀವಿ. ಇಷ್ಟೇ ಮಾಡೋದು. ನಾವು ಇನ್ನೇನು ಅಷ್ಟು ಮಾಡಲ್ಲ. ಸೊಪ್ಪಿನ ಸಾಂಬಾರಿಗೆ ಇನ್ನೇನು ಹಾಕಲ್ಲ. ಅದನ್ನು ಕಟ್ಟೆಲ್ಲ ಫಸ್ಟ್ ಬೇಯಿಸ್ತೀವಿ. ಇದು ನಾವು ಹಾಸನ ಸೈಡೆಲ್ಲ ಇದೇ ಥರ ಮಾಡೋದು ಅಡುಗೆ ಎಲ್ಲ. ಹೇಗೆ ಬರುತ್ತೆ ಏನೋ ನಂಗೆ ಗೊತ್ತಿಲ್ಲ. ನಾನು ಇದೇ ಥರ ಮಾಡೋದು ಅಡುಗೆ. ಮಾತ್ರ ಸೊಪ್ಪಿನ ಸಾರು ಮಾತ್ರ ಇದೇ ರೀತಿ ಮಾಡೋದು. ಚೆನ್ನಾಗಿ ಮಾಡ್ತೀನಿ, ಚೆನ್ನಾಗಿ ಬರುತ್ತೆ. ಇದು ನಮ್ಮ ಅಕ್ಕನ ಹತ್ರ ನೋಡ್ಕೊಂಡು ಕಲ್ತ್ಕೊಂಡಿರೋದು. ಅವ್ರು ಮಾಡುವಾಗ ನೋಡ್ಕೊತಿದ್ವಿ. ಇಷ್ಟಿಷ್ಟು ಹಾಕ್ಕೊಳ್ಳಿ, ಇಷ್ಟಿಷ್ಟು ಮಟ್ಟಿ ಅಂತ. ಈಗಲೂ ಸ್ವಲ್ಪ ನನಗೆ ಉಪ್ಪು ಖಾರ ಹಾಕೋಕ್ಕೆ ಗೊತ್ತಾಗಲ್ಲ. ಒಂದೊಂದು ಸಲ ಜಾಸ್ತಿ ಹಾಕ್ಬಿಡ್ತೀನಿ, ಹುಳಿ ಜಾಸ್ತಿ ಹಾಕ್ಬಿಡ್ತೀನಿ, ಖಾರ ಜಾಸ್ತಿ ಹಾಕ್ತೀನಿ, ಉಪ್ಪು ಜಾಸ್ತಿ ಹಾಕ್ತೀನಿ. ನಂಗೆ ಒಂದೊಂದು ಸಲ ಎಷ್ಟು ಹಾಕಬೇಕು ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ಒಂದು ಸ್ವಲ್ಪ ಅಡುಗೆಯಲ್ಲಿ ಹಾಳು ಮಾಡಿಬಿಡ್ತೀನಿ ಒಂದೊಂದು ಸಲ. ಏನಪ್ಪ ಅನ್ನಿಸ್ಬಿಡುತ್ತೆ. ಆಮೇಲೆ ಸೊಪ್ಪೆಲ್ಲ ಬಸ್ಕೊಂಡಾದ್ರೂ ಕಟ್ಟೆಲ್ಲ ತೆಗ್ದು ಅಮ್ಮಗೆ ಸಪ್ರೇಟ್ ಖಾರ ಹಾಕ್ತೀರ ಮಾಡಬೇಕು. ಅದನ್ನೆಲ್ಲ ಮಾಡಿ ಮಧ್ಯಾಹ್ನಕ್ಕೆ ಅತ್ಲಾಗ ಅಡುಗೆನೂ ಮಾಡಿ ಸಾಂಬಾರೆಲ್ಲ ಆಯಿತು. ಮಾಡೋ ಅಷ್ಟೊತ್ತಿಗೆ 2 ಗಂಟೆ ಆಗೋಗಿತ್ತು. ಹಾಗೆ ಸಾಂಬಾರೆಲ್ಲ ಒಗ್ಗರಣೆ ಹಾಕ್ಕೊಂಡು ಸಾಂಬಾರೆಲ್ಲ ಒಗ್ಗರಣೆ ಹಾಕ್ಕೊತಿದ್ದೆ. ಇದು ಮೊದಲನೇ ವೀಡಿಯೋ. ಹೇಗೆ ಬಂದರೂ ಅಪ್ಲೋಡ್ ಮಾಡೋಣ ಅಂತಲೇ ಮಾಡಿದ್ದೀನಿ. ಬಟ್ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಗೊತ್ತಾಗಿಲ್ಲ. ನನ್ನ ಫೇಸು ಬಂದಿಲ್ಲ. ಸೊ ಯಾರೂ ತಪ್ಪು ತಿಳ್ಕೊಬೇಡಿ, ನನ್ನ ಫೇಸ್ ತೋರಿಸ್ಬಾರ್ದು ಅಂತ ಮಾಡಿಲ್ಲ. ನಾನು ವೀಡಿಯೋ ಮಾಡ್ಕೊಂಡಿರೋದೇ ಈ ರೀತಿ. ವೀಡಿಯೋ ಮಾಡ್ಕೊಳ್ಳುವಾಗ ನಂಗೆ ಗೊತ್ತಾಗಿಲ್ಲ, ನನ್ನ ಫೇಸ್ ಕಾಣಿಸ್ತಾ ಇಲ್ಲ. ಆಮೇಲೆ ಅಲ್ಲಿ ವಿಂಡೋ ಇರೋದ್ರಿಂದ ನನ್ನ ರಿಫ್ಲೆಕ್ಟ್ ಹಾಗೆ ಬರ್ತಿದೆ, ಬೆಳಕು ನನ್ನ ಫೇಸ್ಗೆ ಹಂಗೆ ಬರ್ತಿದೆ. ಡೈರೆಕ್ಟ್ ಇದೆ ಅಲ್ಲಿ ವಿಂಡೋ, ಅದರಿಂದನೂ ಬೇರೆ ವೀಡಿಯೋ ಬ್ಲರ್ರಾಗಿ ಬರ್ತಾಯಿದೆ. ನಾನು ಫೇಸ್ ತೋರಿಸಿಲ್ಲ ಅಂತಲ್ಲ, ನಾನು ವೀಡಿಯೋ ಮಾಡ್ಕೋವಾಗ ಆ ಥರ ಮಾಡ್ಕೊಬಿಟ್ಟಿದ್ದೀನಿ, ನಂಗೆ ಗೊತ್ತಾಗಿಲ್ಲ. ಬರ್ತಾ ನಾನು ನೋಡ್ಕೋತೀನಿ ಯಾವ ಥರ ಮಾಡೋದು ಏನೋ ಎತ್ತ ಅಂತ. ಬಟ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಯಾವ ರೀತಿ ವೀಡಿಯೋ ಮಾಡಿದ್ದೀನಿ ಅನ್ನೋದು ಇದು ಮಾಡಬೇಡಿ ಪ್ಲೀಸ್. ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇಟ್ಕೊಂಡು, ತುಂಬ ದಿನದಿಂದ ಎಷ್ಟು ದಿನದಿಂದ ಕಾದಿದ್ದೀನಿ. ನಾನು ವೀಡಿಯೋ ಮಾಡ್ಕೋಬೇಕು, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು,
ನನ್ನ ಲೈಫ್ ಸ್ಟೈಲ್ ತೋರಿಸ್ಬೇಕು ಅಂತ ನಾನು ತುಂಬ ದಿನದಿಂದ ಆಸೆ ಇಟ್ಕೊಂಡೆ ಮಾಡ್ತಾ ಇರೋದಿದು. ನಾನು ಎಷ್ಟು ಆಸೆ ಅಂದರೆ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಎಷ್ಟು ಆಸೆ. ಬಟ್ ನನಗೆ ನಾನು ದಪ್ಪ ಇದ್ದೀನಿ, ಬಾಡಿ ಶೇಮಿಂಗ್ ಮಾಡ್ತಾರೆ ನಾನು ಚೆನ್ನಾಗಿಲ್ಲ ಆ ಥರ ಅಂದ್ಕೊಂಡು ನಾನು ಮಾಡ್ತಾನೇ ಇರಲಿಲ್ಲ. ತುಂಬ 2-3 ವರ್ಷದ ಹಿಂದೆಯಿಂದನೇ ನಾನು ಮಾಡಬೇಕಿತ್ತು ಇದು. ಸೊ ನನಗೆ ಯಾರು ಏನಂತಾರೆ ಆ ಥರ ಥಿಂಕ್ ಮಾಡ್ಕೊಂಡು ನಾನು ಮಾಡಲೇ ಇಲ್ಲ. ಬಟ್ ನಮ್ಮ ಮನೆಯವರೆಲ್ಲ, ನಮ್ಮಮ್ಮ, ನಮ್ಮ ಅಕ್ಕಂದಿರು, ನನ್ನ ಕಸಿನ್ಸು, ನನ್ನ ಸಿಸ್ಟರ್ಸ್ ಎಲ್ಲ ಯಾರು ಏನಂದ್ರು ನೀನು ತಲೆ ಕೆಡಿಸ್ಕೊಬೇಡ, ಮಾಡು ತುಂಬ ದಿನದಿಂದ ಹೇಳ್ತಿದ್ದೀಯ ಮಾಡು ಅಂತ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಏನಾದರೂ ಮಾಡು ಒಟ್ಟಿನಲ್ಲಿ ಅಂತ. ಆದರೆ ನನಗೆ ಭಯ, ಯಾರು ಏನಂತಾರಪ್ಪ, ನಾನು ತಪ್ಪು ಮಾಡಿಬಿಟ್ರೆ ನನ್ನನ್ನು ಟೀಸ್ ಮಾಡ್ತಾರೆ ಅಂತ ಭಯಕ್ಕೆ ನಾನು ಏನೂ ಮಾಡ್ತಿರ್ಲಿಲ್ಲ. ನನಗೆ ತುಂಬ ಆಸೆ, ನಾನು ವೀಡಿಯೋಸ್ ಮಾಡಬೇಕು, ನಾನು ಚೆನ್ನಾಗಿ ಮಾಡಬೇಕು, ನನಗೇನು ಬರುತ್ತೆ ಅದು ನಾನು ವೀಡಿಯೋ ಮಾಡಿ ಹಾಕಬೇಕು, ನಾನು ಅಲ್ಲೋದಾಗ ವೀಡಿಯೋ ಮಾಡಬೇಕು, ಇಲ್ಲಿ ಬಂದಾಗ ವೀಡಿಯೋ ಮಾಡಬೇಕು ಅಂತ ತುಂಬ ಆಸೆ. ಎಷ್ಟು ಆಸೆ ಅಂದರೆ ನಂಗೆ ಸಿಕ್ಕಾಪಟ್ಟೆ ಆಸೆ ಇತ್ತು. ಆದರೆ ನನಗೆ ಯಾರು ಏನು ಅನ್ಕೋತಾರೆ ಅನ್ನೋದೇ ತಲೆಯಲ್ಲಿ ಇರ್ತಿತ್ತ ಹೊರತು ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ನಾನು ಮಾಡಬೇಕು ಅನ್ನೋದು ನನಗೆ ಬರ್ತಾನೆ ಇರಲಿಲ್ಲ. ಹಾಗಾಗಿ ನಂಗೆ ವೀಡಿಯೋ ಮಾಡೋಕ್ಕೆ ಭಯ ಆಗ್ತಾಯಿತ್ತು. ಈಗಲೂ ಅಷ್ಟೇ, ಇದು ಫಸ್ಟ್ನೇ ವೀಡಿಯೋ ಆಗಿರ್ಬೋದು, ಆದರೂ ನಾನು ತುಂಬ ಭಯದಲ್ಲೇ ಮಾಡಿದ್ದೀನಿ. ಒಂದೊಂದು ಕ್ಲಿಪ್ಪಿಂಗ್ಸೇ ಎಡಿಟಿಂಗ್ ಮಾಡುವಾಗಲೇ ಹೊರ್ಟೋಗ್ಬಿಟ್ಟಿದೆ. ನಂಗೆ ಮಾಡೋಕ್ಕೆ ಅಂದರೆ ಫಸ್ಟ್ ಟೈಮ್ ಅಲ್ವಾ, ಅದರಿಂದ ನನಗೆ ತುಂಬಾ ಭಯಕ್ಕೆ ಒಂದೊಂದು ಕ್ಲಿಪ್ಪಿಂಗ್ಸ್ ಅದು ಎಲ್ಲೆಲ್ಲಿ ಡಿಲೀಟ್ ಮಾಡಿ ಹಾಕಿದ್ದೀನಿ ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಸೊ ಅದರಿಂದ ನಂಗೆ ಈ ಥರ ಇದೆ ಫಸ್ಟ್ನೇ ವೀಡಿಯೋ. ದಯವಿಟ್ಟು ನಾನು ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಟೈಮ್ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ. ಇದು ನಾನು ತುಂಬ ಹೋಪ್ ಇಟ್ಕೊಂಡಿದ್ದೀನಿ. ನಾನು ಮಾಡಬೇಕು, ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀನಿ. ನಾನು ಅಡುಗೆ ಮಾಡಿರೋದು ಅಷ್ಟೇ. ಇದು ನಾನು ಇವತ್ತು ಒಂದಿನ ನಾನು ಸ್ಟಾರ್ಟೇ ಮಾಡಿಲ್ವಲ್ಲ, ಒಂದು ವೀಡಿಯೋ ಮಾಡಿ ನಾನು ಸ್ಟಾರ್ಟಿಂಗ್ ವೀಡಿಯೋ ಅಂತ ಮಾಡಿದ್ದು ಜನವರಿಲಿ ಮಾಡಿದ್ದು. ಬಟ್ ನಾನು ಫೆಬ್ರವರಿ ಆದರೂ ಒಂದು ವೀಡಿಯೋನೂ ಹಾಕಿಲ್ಲ, ಏನೂ ಮಾಡಿಲ್ಲ. ನಂಗೆ ಅದೇ ಭಯ, ನಾನು ಏನು ಮಾಡಿಬಿಡ್ತೀನಪ್ಪ ಎಡಿಟಿಂಗ್ ಮಾಡುವಾಗ, ಏನಾದ್ರು ಮಾಡಿಬಿಡ್ತೀನೇನೋ, ನಾನು ವಾಯ್ಸ್ ಓವರ್ ಕೊಡುವಾಗ ತಪ್ಪು ಮಾಡಿಬಿಡ್ತೀನೇನೋ ಅನ್ನೋ ಭಯದಲ್ಲೇ ನಾನು ಮಾಡಿರಲಿಲ್ಲ. ಬಟ್ ನಾನು ಇವಾಗ ಮಾಡಿದ್ದೀನಿ. ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ. ಮುಂದೆ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ. ಪ್ಲೀಸ್ ಯಾರೂ ತಪ್ಪು ತಿಳಿಬೇಡಿ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋ ಕೊಡಬೇಕು ಅಂತ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ. ಆ ಥರನೇ ಕೊಡ್ತೀನಿ ಸಹ. ದಯವಿಟ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಸಹ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ನನ್ನ ಮೊದಲನೇ ವೀಡಿಯೋ ಆಗಿರೋದ್ರಿಂದ ಒತ್ತಿ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ನಮ್ಮನ್ನು ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಇದು ನನ್ನ ಮೊದಲನೇ ವೀಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ತುಂಬ ಥ್ಯಾಂಕ್ ಯು ಹೇಳಬೇಕು. ನಾನು ಯಾರು ಏನು ಅನ್ಕೊತಾರೆ ಅನ್ನೋದೇ ನನಗೆ ಇನ್ನೂ ಓಡ್ತಿದೆ. ನಾನು ಮಾತಾಡ್ತಿರೋ ನನ್ನ ಮನಸ್ಸಲ್ಲಿ ಅದೇ ಹೇಳ್ತಿದ್ದೆ, ಯಾರು ಏನು ಅನ್ಕೊತಾರಪ್ಪ ಅಂತ. ಬಟ್ ಮಾಡಬೇಕು ಅಂತ ದೃಢ ನಿರ್ಧಾರ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮುಂದೆ ನನ್ನ ಕಂಟೆಂಟ್ ವೀಡಿಯೋಸ್ಗಾಗಿ ನಕ್ಷು ಕನ್ನಡ ವ್ಲಾಗ್ಸ್ ಅಂತ ನನ್ನ ಪೇಜ್ ಹೆಸರು. ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂದು ಹಳೆ ಹೆಸರು ನನ್ನ ಪಯಣ ನಿಮ್ಮ ಜೊತೆ ಅಂತಿತ್ತು. ಬಟ್ ಆ ಹೆಸರಿಂದ ತುಂಬ ಜನ ಇದ್ದಾರೆ. ಸೊ ನನ್ನ ವೀಡಿಯೋನೇ ಹೆಸರೇ ಚೇಂಜ್ ಮಾಡಿಕೊಂಡೆ, ನಕ್ಷು ಕನ್ನಡ ವ್ಲಾಗ್ಸ್ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಕ್ಷು ಕನ್ನಡ ವ್ಲಾಗ್ಸ್. ಧನ್ಯವಾದಗಳು, ತುಂಬ ಥ್ಯಾಂಕ್ಸ್.